ಸ್ಪೀಕ್ ನೋ ಎವಿಲ್ ಇದೊಂದು ಡ್ಯಾನಿಶ್ ಮೂವಿ, ಡೆನ್ಮಾರ್ಕಿಗೆ ಸಂಬಂಧಪಟ್ಟಿರುವಂಥ ಮೂವಿ ಇದು. ಸೊ ಇದನ್ನ ರೀಸೆಂಟಾಗಿ ಜೇಮ್ಸ್ ಮೆಕವೈ ಅವರು ಹಾಲಿವುಡ್ಗೆ ರಿಮೇಕ್ ಮಾಡಿದ್ದಾರೆ. ಇಂಗ್ಲೀಷ್ ವರ್ಷನ್ ಕೂಡ ಐತಿ. ನೀವು ಡ್ಯಾನಿಶ್ ಮೂವಿ ನೋಡ್ತೀನಿ ಅಂತ ಅನ್ನಿದ್ರೆ ಅಮೆಜಾನ್ ಪ್ರೈಮಲ್ಲಿ ಐತಿ. ಇಂಗ್ಲೀಷ್ ವರ್ಷನ್ ನೋಡ್ತೀನಿ ಅಂತ ಅನ್ನಿದ್ರೆ ಜಿಯೋ ಹಾಟ್ ಸ್ಟಾರ್ನೊಳಗೆ ಅವೈಲೇಬಲ್ ಐತಿ. ಸೊ ಈ ಮೂವಿ ಬಂದು ಸ್ಟ್ರೇಂಜರ್ಸ್ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದಾಗ ಅವ್ರದ್ದು ಒಂದೊಂದೇ ಸೀಕ್ರೆಟ್ ರಿವ್ಯೂಲ್ ಹಾಕ್ಯಂತ ಹೋದ್ನಪ್ಪ ಅಂದ್ರೆ ಅದು ಎಷ್ಟು ಕ್ರೀಪಿ ಅನ್ಸುತ್ತೆ ಅಂತಂದೇಳಿ ಮೂವಿ ನೋಡಿದ್ನಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಆ್ಯಕ್ಚುಲಿ ಬಂದು ಇದು ಡಿಸೆಂಟ್ ಮೂವಿ. ನೀವು ಒಂದ್ಸಲ ನೋಡ್ತೀನಿ ಅಂತ ಅಂದ್ರೆ ಜಿಯೋ ಹಾಟ್ ಸ್ಟಾರ್ನೊಳಗೆ ಅವೈಲೇಬಲ್ ಐತಿ ಇಂಗ್ಲೀಷ್ ವರ್ಷನ್. ನೀವು ಡ್ಯಾನಿಶ್ ವರ್ಷನ್ನೇ ನೋಡ್ತೀನಿ ಅಂತಂದ್ರೆ ಅಮೆಜಾನ್ ಪ್ರೈಮ್ನೊಳಗೆ ಅವೈಲೇಬಲ್ ಐತಿ. ಕ್ಲೈಮ್ಯಾಕ್ಸ್ಗೆ ಮಾತ್ರ ಫ್ರಸ್ಟ್ರೇಟ್ ಆಗಿಬಿಡಿದ್ರಿ ನೀವು. ನಾನು ಕೂಡ ಹಂಗೆ ಅನಿಸ್ತು, ಫ್ರಸ್ಟ್ರೇಷನ್ ಅನಿಸ್ಬಿಡಿತು. ಆ ಕಪಲ್ಸ್ ಹೆಲ್ಪ್ಲೆಸ್ ತನ ಅನ್ನೋದು ತುಂಬ ಫ್ರಸ್ಟ್ರೇಷನ್ ತರ್ತೈತಿ. ನನಗೆ ಕೂಡ ಭಾಳ ವರಿಯಾದೆ ನೋಡಿ, ಏನು ಈ ಥರ ಎಂಡಿಂಗ್ ಮಾಡಿದಾರೆ ಇದನ್ನ ಅಂತಂದೇಳಿ. ನೀವು ಮಾತ್ರ ಪಕ್ಕ ಫ್ರಸ್ಟ್ರೇಟ್ ಆಗ್ತೀರಿ ಈ ಮೂವಿ ನೋಡಿದ್ದಪ್ಪ ಅನ್ನೋದ್ರೆ. ಫ್ರಸ್ಟ್ರೇಷನ್ ಕೂಡ ಒಂದು ಫೀಲಿಂಗೇ ಅಲ್ಲ, ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ. ಅದನ್ನು ಮಾಡಿರಿ ಒಂದ್ಸಲ. ಮಸ್ತ್ ಐತೆ ಮೂವಿ, ಸ್ಪೀಕ್ ನೋ ಐ ವಿಲ್.